ಅಂದ್ರೆ ಮ್ಯಾನಿಪುಲೇಟ್ ಮಾಡ್ತಾ ಇರೋದು ಅಂತ. ಸುಮ್ಮನೆ ಚೆಕ್ ಮಾಡಿದೆ, ಅದೊಂದು ₹7 ಹತ್ರ ಇದೆ, 6.8 ಸಮಥಿಂಗ್ ಅಲ್ಲಿ ನೋಡಿದ್ರೆ ₹60 ವರೆಗೆ ಹೋಗಿ, ಅಂದ್ರೆ 2021-22 ನಲ್ಲಿ ಕೆಳಗಡೆ ಬಂದಿದೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ನೋಡಿದ್ರೆ ಆಲ್ಮೋಸ್ಟ್ 100%, ಪ್ರಮೋಟರ್ ಅಲ್ಲ, ರಿಟೇಲರ್ಸ್ ನಿಯರ್ 100 ಮುಳುಗಿಸ್ಬಿಟ್ಟಿದ್ದಾರೆ. ಅವರೆಲ್ಲ ಪ್ರಮೋಟರ್ ಎಕ್ಸಿಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇಷ್ಟೊಂದು ಜನರಿಗೆ ಕೊಟ್ಬಿಟ್ಟಿದ್ದಾರೆ. ಆಯ್ತು ಇನ್ನೇನು ಸೆಲೆಕ್ಟ್ ಮಾಡೋ ಸ್ಟಾಕ್ ಅಲ್ಲ, ಹೇಗೂ ಬೇಡ, ಇಷ್ಟೆಲ್ಲ ಕೆಳಗಡೆ ಬಂದಿದೆ, ಪ್ರಮೋಟರ್ಸ್ ಇಲ್ಲ, ಎಲ್ಲ ಸೇಲ್ ಮಾಡಿ ಹೋಗಿದ್ದಾರೆ ಜನರಿಗೆ. ಎಲ್ಲ ಆಗಿ ಅದನ್ನ ಕ್ಲೋಸ್ ಮಾಡಿದ್ಮೇಲೆ ಒಂದು ಹೊಸ ಆಲೋಚನೆ ಬಂತು. ನೋಡಿ, ಎಲ್ಲ ಕಡೆ ಏನೋ ಒಂದು ನಾವು ಅಬ್ನಾರ್ಮಲ್ ಹುಡುಕ್ಬೇಕು ಅನ್ನೋದು ಇದಕ್ಕೇನೆ, ಒಂದೇ ತರ ಇರಲ್ಲ ಥಿಯರಿ. ಕೊನೆಗೆ ಆಲೋಚನೆ ಬಂದಿದ್ದೇನೆಂದ್ರೆ, ಹಾಗಾದ್ರೆ ನೋಡಿ, ಪ್ರಮೋಟರೇ ಇಲ್ಲ, ಎಲ್ಲ ರಿಟೇಲರ್ಸ್ ಹತ್ರ ಇದೆ, ಪಬ್ಲಿಕ್ ಕಂಪನಿ ಆಗೋಗಿದೆ, ಅಡ್ವರ್ಟೈಸ್ ಕೊಟ್ಟಿರೋದು ಯಾರು, ಪ್ರಚಾರ ಮಾಡ್ತಿರೋದು ಯಾರು? ಈಗ ಪ್ರಮೋಟರ್ ಇದ್ರೆ ಅವ್ರ ಮ್ಯಾನಿಪುಲೇಷನ್ಗೋ ಅಥವಾ ರಿಯಲ್ ಅದನ್ನ ಬೂಸ್ಟ್ ಮಾಡೋದಕ್ಕೋ ಪ್ರಚಾರ ಮಾಡ್ಬೋದು, ದುಡ್ಡು ಖರ್ಚು ಮಾಡಿ ಅಡ್ವರ್ಟೈಸ್ ಮಾಡ್ಬೋದು, ಒಪ್ಕೊಳ್ಳೋಣ. ಪ್ರಮೋಟರ್ಸೇ ಇಲ್ವಲ್ಲ, ನೋ FIS, ಯಾರು ಇಲ್ಲ. ಇನ್ನು ಪ್ರಚಾರ ಮಾಡೋದು ಯಾರು? ಈ ರಿಟೇಲರ್ಸ್ ಅಡ್ವರ್ಟೈಸ್ ಕೊಡ್ತಾರಾ? ನಾವು ಕೊಡ್ತೀವಿ ಅಡ್ವರ್ಟೈಸ್, ಇದೊಂದು ಸ್ಟಾಕ್ ಬೈ ಮಾಡಿ ಅಂತ, ಕೊಡೋದಿಲ್ವಲ್ಲ. ಸ್ಟಿಲ್ ಪ್ರಚಾರ ಅದು ಬೂಸ್ಟ್ ಆಗ್ತಾ ಇದೆ, ಜನರನ್ನು ತಲುಪಕ್ಕೆ ಹೊರಟಿದೆ, ಜನರಿಗೆ ಪುಷ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೇನೋ ಇದೆ, ಇದನ್ನ ನಾರ್ಮಲ್ ಅಲ್ಲ. ಹಾಗಾದ್ರೆ ಏನಿರ್ಬೋದು ಪಾಸಿಬಿಲಿಟಿ? ಓನ್ಲಿ ಎರಡೇ ದಾರಿ, ಎರಡೇ ಸಾಧ್ಯತೆ. ಒಂದು, ಹಿಂದೆ ಪ್ರಮೋಟರ್ಸ್ ಏನ್ ಪಂಪ್ ಅಂಡ್ ಡಂಪ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಯಾರೋ ರಿಟೇಲ್ ಕ್ಯಾಟಗರಿಯಲ್ಲಿ ಇರುವಂತಹ ಜನ ಸ್ವಲ್ಪ ಸ್ಟ್ರಾಂಗ್ ಹ್ಯಾಂಡ್ ಬೈ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಸ್ವಲ್ಪ ಮೇಲೆಲ್ಲ ₹30 ಅರೌಂಡ್ ಮೇಲೆಲ್ಲ ಬೈ ಮಾಡಿರ್ತಾರೆ. ಆವರೇಜ್ ಮಾಡಿದ್ರು ಅರೌಂಡ್ 28 ಇಂದ ₹30, ₹35 ಒಳಗಡೆ ಆವರೇಜ್ ಇರುತ್ತೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನೋ ಎಕ್ಸಿಟ್. ಅವ್ರು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ, ಏನಾದ್ರೂ ಮಾಡಿದನ್ನು ದಾಟ್ಸ್ಕೊಳ್ಳೋಣ ಅಂತ. ಅಟ್ಲೀಸ್ಟ್ ₹20ಗೋ 25, 28, ಒಂದು ಅರೌಂಡ್ 30 ಅಟ್ಲೀಸ್ಟ್ ಈ ರೇಂಜ್ಗೆ ಎಕ್ಸಿಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಹಾಗಾಗಿ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ, ಇಲ್ಲಾಂದ್ರೆ ಯಾರಿಗೂ ಬೇಡ ಅದು. ಯಾರು ಅಡ್ವರ್ಟೈಸ್ ಕೊಡ್ಬೇಕು ಅದನ್ನ? ಒಂದು ಸಾಧ್ಯತೆ. ಇದರ ಹೊರತಾದ ಸಾಧ್ಯತೆ ಇನ್ನೊಂದಿದೆ. ಯಾರೋ ಒಬ್ರು ಬಿಗ್ ಹ್ಯಾಂಡ್, ಅಂದ್ರೆ ಯಾರೋ ಚಾನಲ್ ಅವರು ಇವರು ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಬಟ್ ರಿಟೇಲ್ ಕ್ಯಾಟಗರಿನಲ್ಲಿ ಇರೋರು ಬಿಗ್ ಹ್ಯಾಂಡ್, ಸಮ್ ಟೀಮ್ಸ್ ಸಹ ಇರ್ಬೋದು ಕೆಲವರದ್ದು, ಇದನ್ನು ಮ್ಯಾನಿಪುಲೇಟ್ ಮಾಡಕ್ ಹೊರಟಿದ್ದಾರೆ. ಕಮ್ಮಿಲಿದೆ, ಅವ್ರು ಸಿಕ್ಕಾಕೊಂಡವರಲ್ಲ, ಬೈ ಮಾಡಿದ್ದಾರೆ ಕೆಳಗಡೆ ಎಲ್ಲೋ. ಅಂದ್ರೆ ₹6-7 ಇದೆ ಅಂದ್ರೆ ₹4-5 ಅಲ್ಲಿ ಇಲ್ಲೆಲ್ಲೋ ಆಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಬೇಕಾಗೋಷ್ಟನ್ನ. ಈಗ ಅದನ್ನ 30-40ಗೋ ಎಲ್ಲಿಗೋ, ಅವ್ರು ಹಾಕಿರೋ ಟಾರ್ಗೆಟ್ 150 ಆಕ್ಚುಲಿ, ಅಲ್ಲಿಗೆಲ್ಲ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. 30-40 ವರೆಗೆಲ್ಲ ತಗೊಂಡು ಹೋಗಿ ಮತ್ತೆ ಇನ್ನೊಂದು ಪಂಪ್ ಅಂಡ್ ಡಂಪ್, ಇದು ರಿಟೇಲರ್ಸ್ ಮಾಡೋದು. ಹಾಗಾಗಿ ಎರಡು ಸಾಧ್ಯತೆ. ಒಂದು, ಸಿಕ್ಕಾಕೊಂಡವ್ರು ಯಾರೋ ಎಕ್ಸಿಟ್ ಮಾಡೋದಕ್ಕೆ ಜನರಿಗೆ ಅದನ್ನ ಪುಷ್ ಮಾಡ್ತಾ ಇದ್ದಾರೆ, ಅಥವಾ ಮ್ಯಾನಿಪುಲೇಟ್ ಮಾಡೋದಕ್ಕೆ ಈಗ ಹೊಸ ಮ್ಯಾನಿಪುಲೇಷನ್ ಇದಕ್ಕೆ ಹೊರಟಿದ್ದಾರೆ. ನೋಡೋಣ, ಆ ನೇಮ್ ಅದು ಎಲ್ಲ ಮಿಸ್ ಆಯ್ತು, ಮತ್ತೆ ಅದನ್ನ ನಂತರ ಕಳಿಸ್ತೀನಿ. ಹೇಗೋದೇನು ಉದ್ಧಾರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು, ಉದ್ಧಾರ ಆಗೋದಾದ್ರು ಅನ್ನೋದು, ನಾವು ಅಂತದನ್ನ ತಗೊಂಡು ಲಾಭ ಮಾಡೋದು ತುಂಬಾ ಕಷ್ಟ. ಯಾಕೆ ಗೊತ್ತಾ? ನೋಡಿ, ಅಂತ ಸ್ಟಾಕ್ಗೆ ಈಗ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತಲೇ ಅನ್ಕೊಳ್ಳೋಣ. ಈಗ ₹7 ಇರೋದು ₹30ಗೋ 40ಗೋ ಹೋಗ್ಬೋದು ಅಂತಲೇ. ಬಟ್ ನಮಗೆ ಎಷ್ಟು ಲಾಭ ಮಾಡೋಕೆ ಸಾಧ್ಯ ಅದರಿಂದ? ಈಗ ಒಳ್ಳೆ ಕಂಪನಿ ಆದ್ರೆ ನಾವು ಒಂದೊಂದು ಲ್ಯಾಕ್ ಹಾಕ್ಬೋದು ಆ ಕಡೆ, ಇರ್ಲಿ ಹೋಗುತ್ತೆ ಅಂತ ನಂಬಿಕೆ ಇರುತ್ತೆ. ಸ್ವಲ್ಪ ಕರೆಕ್ಷನ್ ಆದ್ರೂ ಮತ್ತೆ ಬರುತ್ತೆ ಅಂತ. ಇಂಥ ಸ್ಟಾಕ್ಗೆ ಫಸ್ಟ್ ಹಾಕೋ ಹಾಗಿಲ್ಲ, ಸ್ಮಾಲ್ ಅಮೌಂಟ್ ಹಾಕ್ಬೇಕಾಯ್ತು. ಸ್ಮಾಲ್ ಅಮೌಂಟ್ ಅಂದ್ರೆ ನಾವು ಕಳ್ಕೊಳ್ಳೋಕೆ ತಯಾರಿರೋಷ್ಟೇ ಹಾಕ್ಬೇಕು ಇಂಥ ಸ್ಟಾಕ್ಗಳಿಗೆ. ಸರಿ, ನಾವೊಂದು 10,000 20,000 ಹಾಕಿದ್ವಿ ಅಂತ ಇಟ್ಕೊಳ್ಳೋಣ, ಹೋದ್ರೆ ಹೋಗ್ಲಿ ಅಂತ. ಅದರಿಂದ ತುಂಬಾ ದೊಡ್ಡ ಲಾಭ ಮಾಡೋಕ್ಕೂ ಆಗೋದಿಲ್ಲ. ತುಂಬಾ ದೊಡ್ಡ ಲಾಭ ಮಾಡಬೇಕು ಅಂದ್ರೆ 150, 200, 300 ಹೋಗಬೇಕಾಗತ್ತೆ. ಇಂಥಷ್ಟು ಮ್ಯಾನಿಪುಲೇಟಿವ್ ಸ್ಟಾಕ್ಗಳಲ್ಲಿ ತುಂಬಾ ಕಡಿಮೆ ಅಷ್ಟು ಹೋಗೋದು. ಯಾಕಂದ್ರೆ ಆದಷ್ಟು ಬೇಗ ಎಕ್ಸಿಟ್ ಆಗೋಕೆ ನೋಡ್ತಾ ಇರ್ತಾರೆ. ಈ ಮ್ಯಾನಿಪುಲೇಟ್ ಮಾಡೋಕೆ ಪಂಪ್ ಅಂಡ್ ಡಂಪ್ ಅಂತ ಬಂದ್ರು ಕೆಲವೊಮ್ಮೆ ದೊಡ್ಡವರು ಬಂದು ದೊಡ್ಡ ನಂಬರ್ ಇಟ್ಕೊಂಡಿರ್ತಾರೆ ಟಾರ್ಗೆಟ್, ಇಲ್ಲ ಅಂತಲ್ಲ, ಬಟ್ ಗೊತ್ತಾಗೋದಿಲ್ಲ ನಮಗದು. ಸೊ ನಾವಂತೂ ಅಲ್ಲಿವರೆಗೆ ಇಟ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಬರ್ತಿದ್ದ ಹಾಗೆ 20-25ಗೆ ಎಕ್ಸಿಟ್ ಆಗಬೇಕು. ಈಗ ಅವರ ಟಾರ್ಗೆಟ್ 30 ಅಂದ್ರೆ ನಾವು ಸ್ವಲ್ಪ ಮೊದಲೇ ಹೋಗಬೇಕು ಹೊರಗಡೆ, ಇಲ್ಲಾಂದ್ರೆ ನಮಗೆ ಸಿಗೋದಿಲ್ಲ ನಂತರ ಎಕ್ಸಿಟ್ ಮಾಡೋಕೆ. ಲೋಯರ್ ಸರ್ಕ್ಯೂಟ್ ಹೊಡೆಯಕ್ಕೆ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಈಗ ನಾವು ₹7ಗೋ ₹8ಗೋ ತಗೊಂಡು ₹20, ₹22ಗೋ ಎಕ್ಸಿಟ್ ಮಾಡಿದ್ರೆ ಲಾಭನೇ ಇಲ್ಲ ಅಂತಲ್ಲ, ಬಟ್ ಅಮೌಂಟ್ ಲೆಕ್ಕದಲ್ಲಿ ತುಂಬಾ ದೊಡ್ಡದಾಗೋದಿಲ್ಲ ಅದು. ಈ ತರನೇ ನಾವು ಒಂದು 10 ಸ್ಟಾಕ್ ಕೊಟ್ಟು ಹಾಕೊಂಡ್ಬಿಟ್ರೆ ರಿಸ್ಕೇ ಜಾಸ್ತಿ ಆಗ್ಬಿಡುತ್ತೆ. ಸೊ ಇಂಥ ಸ್ಟಾಕ್ ಅನ್ನ ನಾವು ಹೆಚ್ಚು ಕಲಿಯೋದಕ್ಕೆ, ಅಂದ್ರೆ ಅನಲೈಸ್ ಮಾಡೋದಕ್ಕೆ, ಕಲಿಯೋದಕ್ಕೆ ಉಪಯೋಗಿಸಬೇಕು. ಆ ನಂತರ ನಮ್ಗೆ ಈ ತರದೆಲ್ಲ ಕಾಣ್ತಾ ಹೋಗುತ್ತೆ ಮಾರ್ಕೆಟ್ ಅಲ್ಲಿ, ಏನೇನು ಫ್ರಾಡ್ ಮಾಡ್ತಾರೆ, ಯಾವ ತರ ಮ್ಯಾನಿಪುಲೇಷನ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ತರದ ಸ್ಟಾಕ್ ಅನ್ನು ಇಟ್ಕೋಬೇಕು, ಜಸ್ಟ್ ಫಾರ್ ಲರ್ನಿಂಗ್ ಪರ್ಪಸ್.